ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ನಾನು ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ 2026 ಜನವರಿ ವೃಷಭ ರಾಶಿಯವರ ಭವಿಷ್ಯ ಸಂಪೂರ್ಣವಾಗಿ ಯಾವ ರೀತಿ ಇದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಒಂದು ವ್ಯವಹಾರ ಬಗ್ಗೆ, ಒಂದು ಪ್ರೀತಿ ಪ್ರೇಮ ವಿಚಾರದ ಬಗ್ಗೆ, ಆರೋಗ್ಯದ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಒಮ್ಮೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ವೃತ್ತಿ ವಿಚಾರದ ತಿಳಿಯುವುದಾದರೆ, ನೀವು ಶ್ರಮಪಟ್ಟು ತುಂಬ ಕೆಲಸ ಮಾಡ್ತಾ ಇರ್ತೀರ. ಎಷ್ಟೇ ಶ್ರಮಪಟ್ಟು ಕೆಲಸ ಮಾಡಿದ್ರೆ ಅದಕ್ಕೊಂದು ರಿಸಲ್ಟ್ ಅನ್ನೋದು ಸಿಗೋದಿಲ್ಲ. ಕೇರ್ಫುಲ್ಲಾಗಿ ಕೆಲಸ ಮಾಡ್ತಾ ಹೋಗಿ, ತೊಂದರೆ ಆಗಲ್ಲ. ವ್ಯವಹಾರದಲ್ಲಿ ಸ್ವಲ್ಪ ಯಾವುದೇ ಒಂದು ವ್ಯವಹಾರ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ವಂತ ಯೋಚನೆ ಮಾಡಿ ಇನ್ನೊಬ್ಬರು ಮಾತು ಕೇಳೋದಕ್ಕೆ ಹೋಗಬೇಡಿ. ಇನ್ನೊಬ್ಬರು ಮಾತು ಕೇಳೋದ್ರಿಂದ ವ್ಯವಹಾರದಲ್ಲಿ ತುಂಬ ಲಾಸಸ್, ತುಂಬ ಚಾನ್ಸಸ್ ಆಗ್ತಾ ಹೋಗುತ್ತೆ. ವ್ಯವಹಾರದಲ್ಲಿ ಕೇರ್ಫುಲ್ಲಾಗಿ ಮಾಡಿ. ವೃತ್ತಿಯಲ್ಲಿ ಏನು ತೊಂದರೆ ಇಲ್ಲ, ಸ್ವಲ್ಪ ಶ್ರಮಪಟ್ಟು ಮಾಡಿ, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಇನ್ನೊಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಅಂಥವ್ರು ಸ್ವಂತ ಬಿಸ್ನೆಸ್ ಮಾಡಬೇಕಾದ್ರೆ ಈ ವರ್ಷ ಯಾವುದು ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬೇಡಿ. ಸ್ವಂತ ಬಿಸ್ನೆಸ್ ಮಾಡಿದ್ರೆ ಲಾಸಸ್ ಚಾನ್ಸಸ್ ಬಹಳ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಯಾಕಂದರೆ ಲಾಸಸ್ ಆಗುತ್ತೆ. ಅದರಿಂದ ನಿಮ್ಮ ರಾಶಿಯವರು ಸ್ವಲ್ಪ ಕೇರ್ಫುಲ್ಲಾಗಿರಿ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳಿಯುವುದಾದರೆ, ಯಾವುದೇ ಒಂದು ವಿಚಾರದಲ್ಲಿ ದುಡ್ಡು ಹಣಕಾಸು ಅನ್ನೋದು ಮತ್ತೊಬ್ಬರಿಗೆ ಕೊಡೋದಕ್ಕೆ ಹೋಗಬಾರ್ದು. ನೀವು ಕಷ್ಟಪಟ್ಟು ದುಡಿತೀರಾ, ಬಟ್ ಇನ್ನೊಬ್ರು ಕೊಟ್ಟರೆ ಆ ದುಡ್ಡು ಲಾಸ್ ಆಗುತ್ತೆ. ಕೊಟ್ಟಿರುವಂಥ ದುಡ್ಡು ಹಣಕಾಸು ಮತ್ತೆ ವಾಪಸ್ ಬರಲ್ಲ. ಸ್ವಲ್ಪ ಕೇರ್ಫುಲ್ ಆಗಿರಿ. ದುಡ್ಡು ಹಣಕಾಸು ಬೇರೆ ವ್ಯಕ್ತಿಗಳಿಗೆ ಕೊಡೋದಕ್ಕೆ ಹೋಗಬೇಡಿ. ಮತ್ತೊಂದು ಪ್ರೀತಿ ವಿಚಾರ ತಿಳಿಯುವುದಾದರೆ, ಕುಟುಂಬ ಪ್ರೀತಿ ವಿಚಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ತೊಂದರೆ ಏನಿಲ್ಲ. ಮತ್ತು ಕುಟುಂಬ ವಿಚಾರವಾಗಿ ಮಕ್ಕಳಿಗೆ ಸುಮ್ಮನೆ ಸಣ್ಣ ಪುಟ್ಟ ವಿಚಾರದಲ್ಲಿ ಬೈಯೋಕ್ಕೆ ಹೋಗಬೇಡಿ. ಸ್ವಲ್ಪ ಹಠ ಮಾಡ್ತಾರೆ ಮಕ್ಕಳು. ಬೈಯೋದಕ್ಕಾಗಲಿ ಹೊಡೆಯೋದಕ್ಕಾಗಲಿ ಹೋಗಬಾರ್ದು. ಮತ್ತು ಮಕ್ಕಳಿಗೆ ಸಣ್ಣ ಪುಟ್ಟ ವಿಚಾರ ದರಿದ್ರ ಅಂತ ಹೇಳಬಾರ್ದು. ಇದರಿಂದ ಸ್ವಲ್ಪ ಮನೆಯಲ್ಲಿ ಏನಾದರೂ ಸ್ವಲ್ಪ ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ. ಮತ್ತೊಂದು ಆರೋಗ್ಯ ವಿಚಾರ ತಿಳಿಯುವುದಾದರೆ, ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಕಾಯಿಲೆ ರೋಗಗಳು ಬರ್ತಾ ಇರುತ್ತೆ. ಅದರಿಂದ ಏನು ಮಾಡಬೇಕಂದ್ರೆ, ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು, ಯೋಗ ಮಾಡಬೇಕು, ಜ್ಞಾನ ಮಾಡಬೇಕು, ಸ್ವಲ್ಪ ಮೆಡಿಟೇಷನ್ ಮಾಡಿ. ಎಲ್ಲ ರೀತಿಯಲ್ಲಿ ಸರಿ ಹೋಗುತ್ತೆ, ಯಾವ ರೀತಿ ತೊಂದರೆ ಆಗೋದಿಲ್ಲ. ಇದೊಂದು ರಾಶಿಯವರ ಪರಿಹಾರ ಮಾರ್ಗ ತಿಳಿಯುವುದಾದರೆ, ಪ್ರತಿ ಬುಧವಾರ ವಿನಾಯಕ ಗುಡಿಗೆ ಹೋಗ್ಬಿಟ್ಟು ವಿನಾಯಕ ಇಷ್ಟವಾದ ಮಂತ್ರ ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ ಅಂತ 11 ಬಾರಿ ಪಠನೆ ಮಾಡಿ, 3 ಬಾರಿ ಪ್ರದಕ್ಷಿಣೆ ಮಾಡಿ. ಎಲ್ಲ ರೀತಿ ಸರಿ ಹೋಗುತ್ತೆ, ಯಾರೂ ತೊಂದರೆ ಆಗೋದಿಲ್ಲ ಆರೋಗ್ಯದಲ್ಲಿ. ಇದಾಗಿತ್ತು ವೃಷಭ ರಾಶಿಯವರ 2026 ಸಂಪೂರ್ಣ ಭವಿಷ್ಯ. ಮುಂದಿನ ರಾಶಿಯವರು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.